ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅರ್ಪಿತಾ. ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೇಸಿಕಲಿ ಇವತ್ತಿನ ವಿಡಿಯೋದಲ್ಲಿ ಗೆಟ್ ಟು ನೋ ಮಿ ಟ್ಯಾಗ್ ಅಥವಾ ರ್ಯಾಂಡಮ್ ಫ್ಯಾಕ್ಟ್ಸ್ ಅಬೌಟ್ ಮೀ ಮಾಡೋಣ ಅಂತ ಅನ್ಕೊಂಡೆ. ಯಾಕಂತಂದ್ರೆ ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಿದಾಗಿಂದ ಡೈರೆಕ್ಟ್ ಆಗಿ ನಾನು ವಿಡಿಯೋಸ್ ಮತ್ತೆ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದೆ. ನನ್ನ ಬಗ್ಗೆ ಯಾವುದೇ ರೀತಿಯಾದಂತ ಇಂಟ್ರೊಡಕ್ಷನ್ ಕೊಟ್ಟೇ ಇಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಮಾಡೋಣ ಅಂತ ಅನ್ಕೊಂಡೆ. ಏನಂತ ಅಂದ್ರೆ ಸ್ವಲ್ಪ ಕಾಮನ್ ಕ್ವೆಶನ್ಸ್ ಇದೆ, ಅದನ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದೇ ಆನ್ಸರ್ ಮಾಡ್ತಾ ಹೋಗ್ತೀನಿ ಅದನ್ನ. ತಡ ಮಾಡಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ, ಫಸ್ಟ್ ಕ್ವೆಶನ್ ಬಂದು ವಾಟ್ ಈಸ್ ಯುವರ್ ನೇಮ್? ನನ್ನ ಹೆಸರು ಅರ್ಪಿತಾ ಅಂತ. ನೆಕ್ಸ್ಟ್ ಬಂದು ಡೇಟ್ ಆಫ್ ಬರ್ತ್ ನಾನು ಹುಟ್ಟಿದ್ದು 25th April 1996. ಅಂಡ್ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು? ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ನಾನು ಪಾಸ್ ಔಟ್ ಆಗಿದ್ದು 2017 ಅಲ್ಲಿ. ಯಾವ ಸ್ಕೂಲ್ ಮತ್ತೆ ಕಾಲೇಜಲ್ಲಿ ಓದಿದ್ದು ಅಂತ ನೆಕ್ಸ್ಟ್ ಕ್ವೆಶನ್. ಸ್ಕೂಲ್ ಬಂದು ನಾನು ಆಕ್ಚುಲಿ LKG ಇಂದ ಹಿಡಿದು 10th ಸ್ಟ್ಯಾಂಡರ್ಡ್ ವರೆಗೂ ಒಂದೇ ಸ್ಕೂಲಲ್ಲಿ ಓದಿದ್ದು, RS ಕಾನ್ವೆಂಟ್ ಹೈಸ್ಕೂಲ್ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ. ಅಂಡ್ ಫಸ್ಟ್ PU ಸೆಕೆಂಡ್ PU ಬಂದು ನಾನು MES ಮೇನ್ ಇದೆಯಲ್ಲ ಕಾಲೇಜು ಮಲ್ಲೇಶ್ವರಮಲ್ಲಿ, ಅಲ್ಲಿ ಕಂಪ್ಲೀಟ್ ಮಾಡಿದ್ದು. ಅಂಡ್ ನನ್ನ ಇಂಜಿನಿಯರಿಂಗ್ ಬಂದು ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ, ಇದು ಕುಂಬ್ಳಗೂಡ ಹತ್ರ ಬರುತ್ತೆ. ಇದು ರಾಜರಾಜೇಶ್ವರಿ ಕಾಲೇಜ್ ಇದೆಯಲ್ಲ, ಅವ್ರದ್ದೇನೆ ಇನ್ನೊಂದು ಯೂನಿಟ್. ಸೊ ಅಲ್ಲಿ ಕಂಪ್ಲೀಟ್ ಮಾಡಿದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೀವು ಸ್ಟಡಿಂಗಾ ವರ್ಕಿಂಗಾ ಅಂತ. ನಾನು ಕರೆಂಟ್ಲಿ ವರ್ಕಿಂಗು. ಎಲ್ಲಿ ವರ್ಕಿಂಗ್ ಅಂತ ಕೇಳಿದ್ರೆ, ನಾನು ಆಕ್ಚುಲಿ ಇಂಡಿಯಾದಲ್ಲಿ 5 ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಇದೆ. ಅದರಲ್ಲಿ ಒನ್ ಆಫ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ಹೌದು, ನಾನು ಸೆಂಟ್ರಲ್ ಗವರ್ಮೆಂಟ್ ಜಾಬು. ತುಂಬಾ ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಮಾಡಿ, ಇಂಟರ್ವ್ಯೂ ಪಾಸ್ ಮಾಡಿ ಈ ಕೆಲಸನ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಯಾವ ಆರ್ಗನೈಸೇಷನ್ ಅಂತ ಹೇಳಕ್ಕಾಗಲ್ಲ, ಐ ಆಮ್ ಸಾರಿ, ಬಟ್ ಐ ಆಮ್ ಕರೆಂಟ್ಲಿ ವರ್ಕಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಹೌ ಮೆನಿ ಸಿಬ್ಲಿಂಗ್ಸ್ ಡು ಯು ಹ್ಯಾವ್ ಅಂತ ನೆಕ್ಸ್ಟ್ ಕ್ವೆಶನ್. ನನಗೆ ಒಬ್ಳು ತಂಗಿ, ಒಬ್ಬ ತಮ್ಮ ಇದ್ದಾನೆ. ನಾನೇ ದೊಡ್ಡೋಳು ಮನೆಯಲ್ಲಿ. ಆರ್ ಯು ಮ್ಯಾರಿಡ್ ಆರ್ ಅನ್ಮ್ಯಾರಿಡ್? ನಾನು ಮ್ಯಾರಿಡು, ವೆರಿ ರೀಸೆಂಟ್ಲಿ ನನ್ನ ಮದುವೆ ಆಯಿತು. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವೇರ್ ಆರ್ ಯು ಫ್ರಮ್ ಅಂತ. ನಮ್ಮ ಅಪ್ಪ ಅಮ್ಮ ನೇಟಿವ್ ಬಂದ್ಬಿಟ್ಟು ಮದ್ದೂರ್ ಹತ್ರ ಬ್ಯಾಲ್ಕೆರೆ ಅಂತ ಊರು. ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದು ಎಜುಕೇಶನ್ ಎಲ್ಲ ಆಗಿದ್ದು ನಂದೆಲ್ಲ ಬೆಂಗಳೂರಲ್ಲಿ. ಅಂಡ್ ರೀಸೆಂಟ್ ಆಗಿ ಇವಾಗ 3 years ಆಯ್ತು ಕೆಲಸಕ್ಕೋಸ್ಕರ ನಾನು ಮುಂಬೈಗೆ ಶಿಫ್ಟ್ ಆಗಿದ್ದೀನಿ. ನೆಕ್ಸ್ಟು ವೇರ್ ಡು ಯು ಲಿವ್? ಕರೆಂಟ್ಲಿ ನಾನು ಮುಂಬೈಯಲ್ಲಿ ಇರೋದು, ಬಿಕಾಸ್ ನನ್ನ ಕೆಲಸ ಮುಂಬೈಯಲ್ಲಿ ನನಗೆ ಸಿಕ್ಕಿರೋದು. ಸೊ 3 years ಇಂದ ನಾನು ಮುಂಬೈಯಲ್ಲೇ ಇರೋದು. ವಾಟ್ ಈಸ್ ಯುವರ್ ಚಾನಲ್ ಅಬೌಟ್ ಅಂತ ಕೇಳಿದ್ದಾರೆ. ನಾನು ಈ ಚಾನಲ್ ಬೇಸಿಕಲಿ ಸ್ಕಿನ್ ಕೇರ್, ಹೇರ್ ಕೇರ್, ಬಾಡಿ ಕೇರ್ ಅಂಡ್ ವ್ಲಾಗ್ಸ್ ಕೂಡ ಅವಾಗ ನಾನು ಹಾಕ್ತಾ ಇರ್ತೀನಿ. ಬೇಸಿಕಲಿ ನಾನು ತುಂಬಾ ಸ್ಕಿನ್ ಕೇರ್ ಅಲ್ಲಿ ಇಂಟ್ರೆಸ್ಟ್ ನನಗೆ. ಸೊ ಹಾಗಾಗಿ ಈ ಚಾನಲ್ ಅಲ್ಲಿ ಜಾಸ್ತಿ ನೀವು ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ನೋಡ್ತೀರಾ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ವೈ ಯೂಟ್ಯೂಬ್? ಬೇಸಿಕಲಿ ನಾನು ಟಿವಿ ಎಲ್ಲ ಜಾಸ್ತಿ ನೋಡಲ್ಲ, ಟಿವಿ ಆಗಲಿ ಸೀರಿಯಲ್ಸ್ ಆಗಲಿ ಜಾಸ್ತಿ ನೋಡಲ್ಲ. ಬಟ್ ನಾನು ಸ್ವಲ್ಪ ಮೂವಿ ಅಡಿಕ್ಟ್. ನಾನು ಮತ್ತೆ ನನ್ನ ಹಸ್ಬೆಂಡ್ ಮನಿ ಇಬ್ರು, ನಾವಿಬ್ರು ಆಕ್ಚುಲಿ ಕನೆಕ್ಟ್ ಆಗೋಕೆ ಒನ್ ಆಫ್ ದ ರೀಸನ್ ಇಸ್ ಮೂವೀಸ್. ನಾವು ತುಂಬಾ ಜಾಸ್ತಿ ಮೂವೀಸ್ ನೋಡ್ತೀವಿ. ನಮಗೆ ಲಾರ್ಜರ್ ದನ್ ಲೈಫ್, ದೊಡ್ಡ ಸ್ಕ್ರೀನ್ ಅಲ್ಲಿ, ಬೇಸಿಕಲಿ ನಮ್ಮ ಮನೇಲೂ ಅಷ್ಟೇ, ಮುಂಬೈಲಿ ಪ್ರೊಜೆಕ್ಟರ್ ಇದೆ, ನಮ್ಮ ಮನೇಲಿ ಟಿವಿ ಇಲ್ಲ, ಪ್ರೊಜೆಕ್ಟರ್ ಅಲ್ಲಿ ಇದೆ. ನಾವು ತುಂಬಾ ದೊಡ್ಡ ಸ್ಕ್ರೀನ್ ಅಲ್ಲಿ ನಮಗೆ ಮೂವೀಸ್ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಎವ್ರಿ ವೀಕೆಂಡ್ ನಾವು ಮೂವೀಸ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತೀವಿ. ದ್ಯಾಟ್ ಬೀಯಿಂಗ್ ಸೈಡ್, ನನಗೆ ಕ್ರಿಯೇಟಿವ್ ಪ್ರಾಸೆಸ್ ತುಂಬಾ ಇಷ್ಟ ಆಗುತ್ತೆ. ಬೇಸಿಕಲಿ ವಿಡಿಯೋ ಶೂಟ್ ಮಾಡೋದು, ಎಡಿಟ್ ಮಾಡೋದು ಅಂಡ್ ವಿಡಿಯೋಗೆ ಐಡಿಯಾಸ್ ಹುಡ್ಕೋದು. ಅದು ಈವನ್ ನನ್ನ ಆಫೀಸಲ್ಲಿ ಕೂಡ ಅಷ್ಟೇ. ನನಗೆ ಪ್ರಾಬ್ಲಮ್ ಸಾಲ್ವಿಂಗ್ ಏನಾದರೂ ಇತ್ತು ಅಂದ್ರೆ ನಾನು ತುಂಬಾ ಇಂಟ್ರೆಸ್ಟು. ನನಗೆ ಎಲ್ಲಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತಂದ್ರೆ, ಬೇಸಿಕಲಿ ಕೋಡಿಂಗ್ ಅಲ್ಲಿ, ಪ್ರೋಗ್ರಾಮಿಂಗ್ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್, ಸೆಲ್ಫ್ ಇಂಟ್ರೆಸ್ಟ್. ಬೇರೆಯವ್ರಿಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ನಾನೇ ಹೋಗ್ಬಿಟ್ಟು ಏನ್ ಪ್ರಾಬ್ಲಮ್ ಇದಾ, ಹೌದಾ, ನಾನ್ ನೋಡ್ತೀನಿ, ಆ ತರ ಇಂಟ್ರೆಸ್ಟ್. ನನಗೆ ಕ್ರಿಯೇಟಿವ್ ಥಿಂಕಿಂಗ್ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅಂಡ್ ಇನ್ನೊಂದು ಏನಂತ ಅಂದ್ರೆ, ನಾನು ತುಂಬಾ ವರ್ಷದಿಂದ ನಾನು ಯೂಟ್ಯೂಬ್ ಕಾಂಟೆಂಟ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ತುಂಬಾ ವರ್ಷದಿಂದ ನನ್ನ ಮನಸ್ಸಲ್ಲಿ ಇತ್ತು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ. ಬಟ್ ಅವಾಗ ಇಷ್ಟೊಂದು ಕರೇಜ್ ಇರ್ಲಿಲ್ಲ ನನಗೆ. ಅಂಡ್ ಇನ್ನೊಂದು ಏನಂತ ಅಂದ್ರೆ, ಒಂಥರ ಲೈಫಲ್ಲಿ ಸ್ಟೆಬಿಲಿಟಿ ಮತ್ತೆ ಸ್ವಲ್ಪ ಸೆಟ್ಲ್ ಆದಾಗ ನಿಮ್ಗೆ ನಿಮ್ಮ ಪ್ಯಾಷನ್ ಕೂಡ, ಹೌದು ಇದನ್ನ ನಾವು ಟ್ರೈ ಮಾಡ್ಬೋದಲ್ವಾ ಅಂತ ಕೂಡ ಅಂತ ಅನ್ಸುತ್ತೆ. ಅಂಡ್ ಮುಂದೆ ಒಂದ್ ದಿವಸ ಹೋಗಿ ನನಗೆ ನನ್ನ ಪ್ಯಾಷನ್ ನ ಅಥವಾ ನನ್ಗೇನ್ ಇಷ್ಟ ಆಯ್ತು ಅದನ್ನ ನಾನು ಟ್ರೈ ಮಾಡ್ಲಿಲ್ವಲ್ಲ ಅನ್ನೋ ರಿಗ್ರೆಟ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಈ ಯೂಟ್ಯೂಬ್ ಚಾನೆಲ್. ಐ ಥಿಂಕ್ ಬೇಸಿಕ್ ಕ್ವೆಶನ್ಸ್ ಎಲ್ಲ ನಾನು ಆನ್ಸರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದ್ರೂ ಇದನ್ನ ಬಿಟ್ಟು ಬೇರೆ ಏನಾದ್ರು ಕ್ವೆಶನ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಅಂಡ್ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್.